ಜಿಲ್ಲೆಯ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಭದ್ರಪ್ಪ ಲೇಔಟ್ ಹಾಗೂ ಬಾಲಾಜಿ ಲೇಔಟ್ ಪ್ರದೇಶದಲ್ಲಿ ಅನಧಿಕೃತವಾಗಿ ನಿರ್ವಹಿಸಲಾಗುತ್ತಿದ್ದ ಶಮಾ ಕ್ಲಿನಿಕ್ ವಿರುದ್ಧ ಜಿಲ್ಲಾ ಆರೋಗ್ಯ ಇಲಾಖೆ ಕಾರ್ಯಾಚರಣೆ ನಡೆಸಿದ್ದು, ಕ್ಲಿನಿಕ್ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಅಂದಾಜು ಹಲವಾರು ವರ್ಷಗಳಿಂದ ಯಾವುದೇ ಸರ್ಕಾರ ಮಾನ್ಯತೆ ಅಥವಾ ಅನುಮತಿ ಪಡೆಯದೆ ಕೆಪಿಎಂಇ ನೋಂದಣಿ, ಡ್ರಗ್ ಲೈಸೆನ್ಸ್ ಇತ್ಯಾದಿ ಇಲ್ಲದೆ ಈ ಕ್ಲಿನಿಕ್ನಲ್ಲಿ ವೈದ್ಯಕೀಯ ಸೇವೆಗಳನ್ನು ನೀಡಲಾಗುತ್ತಿತ್ತು. ಕ್ಲಿನಿಕ್ನಲ್ಲಿ ಸರ್ಕಾರಿ ಔಷಧಿಗಳ ಜೊತೆಗೆ ಜನ ಔಷಧಿಗಳನ್ನು ಇಂಗ್ಲಿಷ್ ಮೆಡಿಸಿನ್ಗಳ ಖಾಲಿ ಡಬ್ಬೆಗಳಲ್ಲಿ ಹಾಕಿ ಸಾರ್ವಜನಿಕರಿಗೆ ನೀಡಲಾಗುತ್ತಿತ್ತು ಎಂಬ ಗಂಭೀರ ಅಕ್ರಮ ಚಟುವಟಿಕೆಗಳು ನಡೆದಿರುವುದಾಗಿ ವರದಿಯಾಗಿದೆ. ರಾಜ್ಯ ಆಹಾರ ಪದಾರ್ಥ ಮಾರಾಟಗಾರರು ಮತ್ತು ಬಳಕೆದಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಮೋಹನ್ ಎನ್ ಅವರ ದೂರು ಆಧರಿಸಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ಪೇಟಿ ಅವರ ಆದೇಶದ ಮೇರೆಗೆ ಕ್ರಮ ಕೈಗೊಳ್ಳಲಾಗಿದೆ. ತಾಲೂಕು ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ದೀಪಾ, ಬೆಂಗಳೂರು. ಅಲ್ಲ ಮೇಡಮ್, ಫ್ರೀ ಕೊಡ್ತೀರಾ? ಈ ಗೌರ್ಮೆಂಟ್ ಮೆಡಿಸನ್ ಯಾವ ಥರ ಸಪ್ಲೈ ಐತೆ ನಿಮ್ಮ ಹತ್ರ? ಎಲ್ಲ ಗೌರ್ಮೆಂಟ್ ಮೆಡಿಸನ್ನೇ ಇದೆ. ಇದು ತಗೊಳ್ಳಿ ಮೇಡಮ್, ನೋಡೋಣ. ಹಾಂ, ನಾಟ್ ಫಾರ್ ಸೇಲ್ ಅಂತಿದೆ. ಇದು ಓಪನ್ ಮಾಡಿ. ಬಂತು. ಇದೇನು ಮಾತ್ರ ಮೇಡಮ್ ಇದು? ಹ್ಞೂ, ಅದು ಮೇಡಮ್ ಎಲ್ಲ BP ಇದೆ. ಇದು BP. ಹಾಂ, ಮೇಡಮ್ ಅದು ಅಲ್ಲಿ ಸಿಪ್ರೋಕ್ಸಿನ್ ಅಂತ ಐತಲ್ಲ, ತಗೊಳ್ಳಿ ಮೇಡಮ್. ಆ ಸಿಪ್ರೋಕ್ಸಿನ್ ಮಾತ್ರ ಅದು ಕೆಳಗೆ ಇರೋದು ಬಾಕ್ಸ್ ತಗೊಳ್ಳಿ. ಆಂಟಿಬಯೋಟಿಕ್ಸ್ ಅಮಾಕ್ಸ್, ಸಿಪ್ಲಾಕ್ಸ್ ಅಷ್ಟೇ ನಮ್ಮ ಹತ್ರ ಇರೋದು, ಬೇರೆ ಯಾವುದಿಲ್ಲ. ಮೇಡಮ್ ಅದು ಜನೌಷಧಿ ಪಕ್ಕದಲ್ಲಿರೋದು. ಈ ಜನೌಷಧಿ ಕೊಡ್ಬೋದಾ? ಮೆಟ್ಫಾರ್ಮಿನ್ ನಮ್ಮ ಹತ್ರ ಇದೆ, ಬೇರೆದು. ಅದು ಯಾವುದು ಸ್ಯಾಂಪಲ್ ಕೊಟ್ಟಿದ್ದು, ಯಾವುದು ಬಡವರು ಬಂದರೆ ಫ್ರೀ ಕೊಡ್ತಾ ಇದೀವಿ ಅಷ್ಟೇ. ಬಡವರು ಬಂದರೆ ಫ್ರೀಯಾಗಿ ಕೊಡ್ತೀರಾ? ಫುಲ್ ಎಲ್ಲ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಡಬ್ಬಿಗಳಿಗೆ ಹಾಕೊಂಡು ಕೊಡ್ತಾ ಇದ್ದೀರಾ? ಈ ಥರ ಇದೇನು ಮಾತ್ರ ಇದು? ಅದೆಲ್ಲ ಡಬ್ಬಿನಲ್ಲ.